ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್ಗೆ. ಸೊ ಎಲ್ಲ ತಾಯಂದ್ರಿಗೂ ಒಂದು ಡೌಟ್ ಇರುತ್ತೆ. ಸೊ ಚಾಕ್ಲೇಟ್ ಕೊಡಬೇಕಾ ಕೊಡಬಾರ್ದಾ ಆ್ಯಂಡ್ ಯಾವ ಚಾಕ್ಲೇಟ್ ಕೊಟ್ಟರೆ ಒಳ್ಳೆಯದು. ಮಕ್ಕಳಿಗಂತೂ ಚಾಕ್ಲೇಟ್ ಅಂದರೆ ಎಷ್ಟು ಇಷ್ಟ ಅಲ್ವಾ, ಆದರೂ ಕೂಡ ಕೊಡೋ ಮನಸ್ಸು ಆಗೇ ಆಗುತ್ತೆ. ಬಟ್ ಏನು ಮಾಡೋದು, ಹೆಲ್ತ್ ಅಂತ ಬಂದಮೇಲೆ ತಾಯಂದ್ರು ಯೋಚನೆ ಮಾಡ್ತಾರೆ ಕೊಡಬೇಕಾ ಕೊಡಬಾರ್ದಾ ಅಂತ ಹೇಳ್ಬಿಟ್ಟು. ಸೊ ಕೊಡೋದು ತಪ್ಪಲ್ಲ, ಅದರಲ್ಲಿ ಯಾವ ಥರ ನಾವು ಹೆಲ್ದಿಯಾಗಿ ಮಾಡಿಕೊಡ್ಬೋದು ಅಂತ ಯೋಚನೆ ಮಾಡಿ ಕೊಟ್ಟರೆ ಅಂದರೆ ಚಾಕ್ಲೇಟ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ನೋಡಿಬಿಟ್ಟು ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಅದನ್ನೇ ಇನ್ನೊಂದು ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಸೊ ಅದರಿಂದ ಯಾವುದೇ ಥರ ಹೆಲ್ತ್ ಇಶ್ಯೂ ಬರೋದಿಲ್ಲ, ಓಕೆನಾ. ಸೊ ಅದಕ್ಕೋಸ್ಕರ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ ಲಡ್ಡುನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದರೆ, ಹೆಲ್ಪ್ಫುಲ್ ಆಗಿದರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಗೋಸ್ಕರ. ಸೊ ನನ್ನ ಚಾನಲಲ್ಲಿ ಕೇಕ್ ಬೇಕಿಂಗ್ ಆಗಿರ್ಬೋದು, ಮನೆಯಲ್ಲೇ ಈಸಿಯಾಗಿರೋ ಎಲ್ಲ ಪದಾರ್ಥನ ಯೂಸ್ ಮಾಡ್ಕೊಂಡು ಯಾವ ಥರ ಕೇಕ್ ಮಾಡೋದು ಆ್ಯಂಡ್ ಚಾಕ್ಲೇಟ್ಸ್ನ ಯಾವ ಥರ ಮಾಡೋದು, ಸೊ ಮಕ್ಕಳ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿರ್ಬೋದು, ಮೋಟಿವೇಶನಲ್ ಆಗಿರ್ಬೋದು, ಎಲ್ಲ ಥರ ಒಳ್ಳೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊಡ್ತಾ ಇದ್ದೀನಿ. ಹಿಂದಿನ ಒಂದು ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ನಾನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ್ದು ಇಷ್ಟನೋ ಅದನ್ನು ತೊಗೋಬೋದು. ನಾನಿಲ್ಲಿ ಬಾದಾಮು ಆ್ಯಂಡ್ ಗೋಡಂಬಿ ಪಿಸ್ತಾ ತೊಗೊಂಡಿದ್ದೀನಿ. ಇವಾಗ ಬಾದಾಮನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಬೇಕಲ್ವ, ಹಾಗಾಗಿ ಒಂದು ಸ್ವಲ್ಪ ಜಸ್ಟ್ ಸ್ವಲ್ಪ ಖಡಕ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಚಳಿ ಬೇರೆ ಇದೆ, ಹಾಗಾಗಿ ಅದೆಲ್ಲ ಒಂದು ಸ್ವಲ್ಪ ಮೆತ್ತಗಾದಂಗೆ ಆಗಿರ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀವು ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಮಕ್ಕಳಿಗೆ ಈ ಥರ ಮನೆಯಲ್ಲೇ ಮಾಡಿಕೊಡೋದ್ರಿಂದ ಹೆಲ್ದಿಯಾಗಿರುತ್ತೆ. ಆ್ಯಂಡ್ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇರೆ, ಹೊರಗಡೆ ಅಂಗಡಿಯಲ್ಲಿ ಸಿಗೋ ಚಾಕ್ಲೇಟ್ ಬೇರೆ. ಅಂದರೆ ಕೋಕೋ ಪೌಡರ್ ಏನು ಯೂಸ್ ಮಾಡ್ತೀವಲ್ವ, ಅದು ಕೂಡ ಹೆಲ್ದಿಯಾಗಿರುತ್ತೆ. ಬಟ್ ಡೈರಿ ಮಿಲ್ಕಲ್ಲಿ ಮಿಲ್ಕಿ ಬಾರಿಂದ ಮಾಡಿರ್ತಾರೆ ಅದು. ಹಾಗಾಗಿ ಮಿಲ್ಕ್ ಚಾಕ್ಲೇಟ್ಗಿಂತ ಈ ಒಂದು ಡಾರ್ಕ್ ಚಾಕ್ಲೇಟ್ ಮಕ್ಕಳ ಒಂದು ಹೆಲ್ತ್ಗೆ ಒಳ್ಳೆಯದು, ಓಕೆನಾ. ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರೋದಿಲ್ಲ, ಹಾಗಾಗಿ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿಕೊಂಡು ನೀವು ಈ ಥರ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಟ್ರೆ ಹೆಲ್ದಿ ಆಗಿರುತ್ತೆ ಆ್ಯಂಡ್ ಅವ್ರಿಗೆ ತಿನ್ನಿಸ್ದಂಗೂ ಕೂಡ ಆಗುತ್ತೆ. ಸೊ ಇಲ್ಲಿ ನಾನು ಪಿಸ್ತಾನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಪಿಸ್ತಾ ಯಾಕಂದರೆ ಮೇಲ್ಗಡೆ ಕೋಟಿಂಗೋಸ್ಕರ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲ ಅಂದರೆ ನೀವು ಮನೇಲಿ ಏನಿರುತ್ತೋ ಅದೇ ಡ್ರೈ ಫ್ರೂಟ್ಸಿಂದ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಅದನ್ನು ಎತ್ತಿಟ್ಬಿಟ್ಟು ಸ್ವಲ್ಪ ಗೋಡಂಬಿ ತೊಗೊಳ್ತಾ ಇದ್ದೀನಿ. ಗೋಡಂಬಿನೂ ಅಷ್ಟೇ ಒಂದು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ನು ನೀವು ಗೋಡಂಬಿಗೂ ಕೂಡ ಈ ಥರ ಸ್ವಲ್ಪ ಪುಡಿಕಾರು ಉಪ್ಪು ಹಾಕಿಬಿಟ್ಟು ರೋಸ್ಟ್ ಮಾಡಿಟ್ರು ಕೂಡ ಅದು ಕೂಡ ಮಕ್ಕಳಿಗೆ ಹೆಲ್ದಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಇರೋದ್ರಲ್ಲೇ ಏನಾದರೂ ಒಂದು ಮ್ಯಾನೇಜ್ ಮಾಡಿಕೊಟ್ರೆ ಮಕ್ಕಳಿಗೂ ಕೂಡ ಹೆಲ್ದಿ ತಿನ್ನಿಸ್ದಂಗೆ ಆಗುತ್ತೆ, ನಮಗೂ ಕೂಡ ಖುಷಿ ಇರುತ್ತಲ್ವ. ಸೊ ಹಾಗಾಗಿ ನೀವು ಈ ಒಂದು ಚಾಕ್ಲೇಟ್ ಏನಿರುತ್ತೆ ಅಲ್ವ, ಈ ಒಂದು ಇದರ ಒಂದು ಮಾಡ್ ಕಂಪ್ನಿದು. ಸೊ ಮಾಡ್ ಡಾರ್ಕ್ ಚಾಕ್ಲೇಟ್, ಕಾಂಪೌಂಡ್ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಇದು ಎಲ್ಲ ಶಾಪ್ಸಲ್ಲಿ ಸಿಗುತ್ತೆ. ನಿಮ್ಮ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಈ ಥರ ಒಂದು ಚಾಕ್ಲೇಟ್ ಮೌಲ್ಡು, ನಾನು ಚಾಕ್ಲೇಟ್ ಕ್ಲಾಸ್ ಕಲ್ತಿರೋದ್ರಿಂದ ಹಾಗಾಗಿ ನನ್ನ ಹತ್ರ ಇದೆ ಆಲ್ರೆಡಿ, ಕೇಕ್ ಎಲ್ಲ ಮಾಡೋದ್ರಿಂದ. ಸೊ ಈ ಒಂದು ಮೌಲ್ಡು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಇದರ ಎರಡೂ ಕೂಡ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೇನಾದರೂ ಬೇಕಾಗಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಇದಕ್ಕೆ ಈ ಒಂದು ಚಾಕ್ಲೇಟ್ಗೆ ನಿಮಗೆ 145, 150 ಅಥವಾ 200 ಈ ಥರ ನಿಮಗೆ ಸಿಗುತ್ತೆ. 145 ಇರ್ಲಿಕ್ಕಿಲ್ಲ, ಅದು ಬೇರೆ ಚಾಕ್ಲೇಟು. ಬಟ್ ಇದು 165 ಏನೋ ಇದೆ ಅನಿಸುತ್ತೆ. ಸೊ ಇದನ್ನು ನೀವು ಒಂದು ಸರ್ತಿ ತೊಗೊಂಡ್ರೆ ನೀವು ಆರಾಮ್ಸೆ ಯಾವಾಗ ಬೇಕಿದ್ರೂ ಮಕ್ಕಳಿಗೆ ಮನೆಯಲ್ಲಿ ಈ ಥರ ಹೆಲ್ದಿಯಾಗಿ ಚಾಕ್ಲೇಟ್ನ ಮಾಡಿಕೊಡ್ಬೋದು. ಆ್ಯಂಡ್ ತುಂಬ ದಿನ ಬರುತ್ತೆ, ನೀವು ಆರಾಮ್ಸೆ ನೀವು ಮನೆಯಲ್ಲೇ ಮಾಡ್ಕೋಬೋದು, ಓಕೆನಾ. ಸೊ ನೋಡಿ ಈ ಥರ ಇರುತ್ತೆ ಒಳಗಡೆ ಚಾಕ್ಲೇಟು. ಇದು 400 ಗ್ರಾಮ್ ಏನೋ ಇದೆ. ಇದನ್ನು ಕೈಯಲ್ಲಿ ಹಿಡಿಬಾರ್ದು, ಅಂದರೆ ಕೈ ಏನೂ ನೀರು ಇರಬಾರ್ದು, ಕೈ ಹಸಿ ಇರಬಾರ್ದು. ಸೊ ಡ್ರೈ ಇರಬೇಕು ನಿಮ್ಮ ಹ್ಯಾಂಡ್ಸು. ಸೊ ಅದನ್ನು ಓಪನ್ ಮಾಡಿ ಕಟ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ಮತ್ತೆ ಅದರೊಳಗಡೆ ಹಾಕಿ ಪಿನ್ ಹೊಡೆದು ಅಥವಾ ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿಟ್ರೆ ಏನೂ ಆಗೋದಿಲ್ಲ. ಮತ್ತು ನಿಮ್ಗೆ ಯಾವಾಗ ಬೇಕೋ ಆವಾಗ ರೀಯೂಸ್ ಮಾಡ್ಕೋಬೋದು, ಓಕೆನಾ. ಸೊ ಇದು ಎಲ್ಲ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡಿ. ಇದನ್ನು ಕಟ್ ಮಾಡೋವಾಗ ನೈಫ್ ಆಗಿರ್ಬೋದು ಅಥವಾ ನಿಮ್ಮ ಕೈಗಳಾಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಏನು ಯೂಸ್ ಮಾಡ್ತೀರಾ ಅದು ಯಾವುದೂ ಕೂಡ ಒಂದು ಸ್ವಲ್ಪ ಕೂಡ ನೀರಿರಬಾರ್ದು. ನೀರಿನ ಅಂಶ ಇದ್ದರೆ ಈ ಒಂದು ಚಾಕ್ಲೇಟ್ ಏನಾಗುತ್ತೆ, ಮೆಲ್ಟ್ ಆಗೋದಿಲ್ಲ. ಹಂಗಾಗಿ ಫುಲ್ ಡ್ರೈ ಆಗಿರಬೇಕು, ಆ ಥರ ನೋಡಿಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಸೊ ನನಗೆ ಎಷ್ಟು ಬೇಕೋ ನಾನಷ್ಟು ನೈಫಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಕಟ್ ಮಾಡಿ ಎತ್ತಿಟ್ಕೊಂಡು ಇವಾಗ ನಾನು ಇದಕ್ಕೆ ಏನು ಡ್ರೈ ಫ್ರೂಟ್ಸು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಣುಕಿಲ್ಲ ಅಂದರೆ ನೀವು ಇದು ತೊಗೋಬೇಕು, ಖರ್ಜೂರ.
ಸೊ ಖರ್ಜೂರ ಇರುತ್ತೆ ನೋಡಿ, ಆ ಒಂದು ಖರ್ಜೂರ ತೊಗೋಬೇಕು. ಅದಾದಮೇಲೆ ಪಿಸ್ತಾ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಕೊಕ್ಕೋ ಪೌಡರ್. ಸೊ ಇಷ್ಟಿದ್ರೆ ಸಾಕಾಗುತ್ತೆ. ನಿಮ್ಮ ಹತ್ರ ಖರ್ಜೂರ ಇಲ್ಲ ಅಂದರೆ ಮಣುಕ್ ತೊಗೊಳ್ಳಿ, ಎರಡು ಆಪ್ಷನಲ್, ಓಕೆನಾ. ಸೊ ಹಂಗಾಗಿ ನಾನಿವಾಗ ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಬಾದಾಮು ಮತ್ತು ಗೋಡಂಬಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಸೊ ನುಣ್ಣಗೆ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಸೊ ಎರಡೂ ಕೂಡ ಸ್ವಲ್ಪ ದಪ್ಪನೇ ಇರಲಿ, ಆ ಥರ ನೀವು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಅಂದರೆ ಈ ಥರ ಸೀದಾ ಬಟನ್ ತಿರುವಕ್ಕೆ ಹೋಗ್ಬಿಡಿ, ಉಲ್ಟಾ ತಿರುವಿ, ಆವಾಗ ದಪ್ಪ ಉಡ್ಚೋಡಾಗುತ್ತೆ, ಅಷ್ಟಾದರೆ ಸಾಕಾಗುತ್ತೆ ಇದು. ಇವಾಗ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ, ಓಕೆನಾ. ಸೊ ಇವಾಗ ಇದನ್ನು ಪುಡಿ ಮಾಡ್ಕೊಂಡಾಯಿತು. ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಮಣಕ್ಕೆ ತೊಗೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಖರ್ಜೂರ ತೊಗೊಳ್ಳಿ, ಇಲ್ಲ ಖರ್ಜೂರ ಇಲ್ಲ ಅಂದರೆ ಆಪ್ಷನಲ್ ಮನೆಯಲ್ಲಿರೋ ಮಣಕ್ಕಿತ್ತು ಅಂದರೆ ಮಣಕ್ಕನ್ನೇ ತೊಗೊಳ್ಳಿ. ಸೊ ಒಣ ದ್ರಾಕ್ಷಿ ಅಂತಾರಲ್ಲ ಅದು, ಒಣ ದ್ರಾಕ್ಷಿನ ಹಾಕಿ ಇದಕ್ಕೆ ನೀವು 1 ರಿಂದ 2 ಸ್ಪೂನಷ್ಟು ಕೊಕ್ಕೋ ಪೌಡರ್ ಹಾಕಿ, ಯಾಕಂದರೆ ಅದು ಮಿಕ್ಸ್ ಮಾಡುವಾಗ ಕೈಗೆ ಅಂಟಬಾರ್ದಲ್ಲ, ಹಾಗಾಗಿ ಒಂದು ಸ್ವಲ್ಪ 1-2 ಸ್ಪೂನಷ್ಟು ನೀವು ಕೊಕ್ಕೋ ಪೌಡರ್ನ ಹಾಕಿದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಆಪ್ಷನಲ್, ನಡೆಯುತ್ತೆ. ನೀವು ಚಾಕ್ಲೇಟ್ ಇರುತ್ತಲ್ಲ ಅದನ್ನೇ ಮೆಲ್ಟ್ ಮಾಡಿ ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ನನ್ನ ಹತ್ರ ಇತ್ತು, ಹಾಗಾಗಿ ನಾನು ಕೊಕ್ಕೋ ಪೌಡರ್ನ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡ್ಕೋಬೇಕು. ಇದನ್ನು ಅಷ್ಟೇ ಒಂದು ಸ್ವಲ್ಪ 1-2 ಸರ್ತಿ ರೌಂಡ್ ಓಡಿಸೋಷ್ಟರಲ್ಲಿ ಅದು ಎಲ್ಲ ಮೆತ್ತಗಾಗಿರುತ್ತೆ. ಅಂದರೆ ನಿಮಗೆ ಈ ಒಂದು ಪೌಡರ್ ಕಲಸೋದಕ್ಕೆ ಒಂದು ಕೋಟಿಂಗ್ ಥರ ಆಗುತ್ತೆ ನೋಡಿ, ಇಷ್ಟ ಆಗುತ್ತೆ. ಇದು ಇವಾಗ ಏನಾಗುತ್ತೆ ಅಂದರೆ ನಮಗೆ ಕಲಸೋಕ್ಕೆ ಈಸಿ ಆಗುತ್ತೆ. ಒಂದು ಲಾಡು ಥರ ಅದಕ್ಕೆ ಬರಬೇಕು ಅಂದರೆ ಈ ಥರ ಮಾಡ್ಕೋಬೇಕಾಗತ್ತೆ. ಏನು ನೀರು ಉಪಯೋಗಿಸೋಕೆ ಹೋಗಬೇಡಿ, ತುಪ್ಪ ಉಪಯೋಗಿಸೋಕೆ ಹೋಗಬೇಡಿ, ಹಾಲು ಏನೂ ಬೇಕಾಗಿಲ್ಲ. ಜಸ್ಟ್ ಇದಷ್ಟೇ ಇದ್ದರೆ ಸಾಕಾಗುತ್ತೆ. ಖರ್ಜೂರ ಇದ್ದರೆ ಖರ್ಜೂರ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣ ದ್ರಾಕ್ಷಿ ಹಾಕ್ಕೊಳ್ಳಿ. ಮಕ್ಕಳಿಗೆ ಇದೆಲ್ಲ ಕೂಡ ಹೆಲ್ದಿಯಾಗೇ ಇರುತ್ತೆ. ಸೊ ಇದನ್ನೆಲ್ಲ ಹಾಕಿ ಕೊಡೋದ್ರಿಂದ ಅವ್ರಿಗೆ ಚಾಕ್ಲೇಟ್ ಕ್ವಾಂಟಿಟಿ ಜಾಸ್ತಿ ಹೋಗೋಕ್ಕಿಂತ ಈ ಒಂದು ಹೆಲ್ದಿ ಒಂದು ಡ್ರೈ ಫ್ರೂಟ್ಸ್ ಅವ್ರ ಬಾಡಿಗೆ ಸೇರುತ್ತೆ. ಹಾಗಾಗಿ ತಿನ್ನೋಕ್ಕೂ ಕೂಡ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಆ್ಯಂಡ್ ಚಾಕ್ಲೇಟ್ ತಿಂದಂಗೂ ಕೂಡ ಒಂದ್ಸಲ, ಎಸ್ಪೆಷಲಿ ಈ ಒಂದು ಡಾರ್ಕ್ ಚಾಕ್ಲೇಟ್ ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಗಾಗಿ ಯಾವುದೇ ಥರ ಹೆಲ್ತ್ ಇಶ್ಯೂ ಕೂಡ ಆಗೋದಿಲ್ಲ. ಅದರಲ್ಲಿ ಶುಗರ್ ಕಂಟೆಂಟ್ ಕಡಿಮೆ ಇರುತ್ತೆ. ಈ ನಾವು ಅಂಗಡಿನಲ್ಲಿ ಎಲ್ಲ ಕೊಡ್ತೀವಲ್ವ, ಡೈರಿ ಮಿಲ್ಕ್ ಅದೆಲ್ಲ, ಅದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಲಾಡು ಹದಕ್ಕೆ ಬರೋ ಥರ ಮಾಡ್ಕೋಬೇಕು. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ನಿಮಗೆ ಟ್ರಯಾಂಗಲ್ ಶೇಪು ಅಥವಾ ಸ್ಕ್ವೇರು ಅಥವಾ ಉದ್ದ ಮಾಡ್ತೀರಾ ಅಥವಾ ಲಾಡು ಥರ ಮಾಡ್ತೀರಾ ಮಾಡ್ಬೋದು. ನಾನು ಇವತ್ತು ನಿಮಗೆ ಲಾಡು ಥರನೂ ತೋರಿಸ್ತಾ ಇದ್ದೀನಿ. ಒಂದು ಚಾಕ್ಲೇಟ್ ಮೌಲ್ಡ್ ಇದೆ, ಸೊ ಆ ಶೇಪಲ್ಲಿ ಕೂಡ ನಾನು ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸಣ್ಣ ಸಣ್ಣ ಲಾಡು ಥರ ಮಾಡ್ಕೊಂಡು ಇಟ್ಕೋಬೇಕು ಎಲ್ಲನೂ. ಹಾಗೆ ಕೆಲವೊಂದನ್ನು ನಾನು ಬೇರೆ ಶೇಪಲ್ಲಿ ಕೂಡ ಮಾಡ್ತಾಯಿದ್ದೀನಿ. ಇನ್ನೊಂದು ನಾನು ಆವಾಗಲೇ ತೋರಿಸಿದ್ದೆ ಅಲ್ವಾ ಚಾಕ್ಲೇಟ್ ಮೌಲ್ಡು, ಸೊ ಆ ಒಂದು ಮೌಲ್ಡ್ಗೆ ಇದನ್ನು ಹಾಕಬೇಕು. ಜಸ್ಟ್ ಈ ಥರ ಒಂದು ಸ್ವಲ್ಪ ಒತ್ತಿ ಇದನ್ನು ಹಾಕಿ ಒಂದು ಸ್ವಲ್ಪ ನಿಮಗೆ ಫ್ರಿಜ್ಜಲ್ಲಿ ಇಡಬೇಕು. ಒಂದು 20 to 30 ಮಿನಿಟ್ಸ್ ಅಷ್ಟು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಇದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಆದಾಗ ನಮಗೆ ಆವಾಗ ಕೋಟಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗಾಗಿ ಇದು ಮೆತ್ತಗಿರುತ್ತಲ್ವ ಇವಾಗ, ಸೊ ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ನಾನು ಇದರಲ್ಲಿ ಈ ಥರ ಬಳಸ್ಕೊಳ್ತಾ ಇದ್ದೀನಿ. ಒಂದು 2-3 ಶೇಪ್ ಮಾಡಿದ್ದೀನಿ. ಒಂದು ರೌಂಡ್ ಶೇಪ್ ಆ್ಯಂಡ್ ಹಾರ್ಟ್ ಶೇಪ್ ಮತ್ತು ಈ ಥರ ಒಂದು ಚಾಕ್ಲೇಟ್ ಥರ. ಇವಾಗ ಈ ಮೂರೂ ಕೂಡ ನಾನು ಒಂದು 20 ಮಿನಿಟ್ಸು ಫ್ರಿಜ್ಜಲ್ಲಿ ಇಡ್ತೀನಿ, ಇದು ಗಟ್ಟಿ ಆಗೋಕೆ ಅಂತ ಹೇಳ್ಬಿಟ್ಟು. ಸೊ 20 ಮಿನಿಟ್ಸ್ ಆಗೋವರೆಗೂ ಇನ್ನು ಚಾಕ್ಲೇಟ್ನ ನಾವು ಮೆಲ್ಟ್ ಮಾಡ್ಕೊಬೇಕು. ಏನು ಚಾಕ್ಲೇಟ್ನ ಕಟ್ ಮಾಡಿಟ್ಟಿದ್ವಲ್ವ ಅದನ್ನು ಇವಾಗ ನಾವು ಡಬಲ್ ಬಾಯ್ಲರ್ ಮೆಥಡಲ್ಲಿ ನಾವು ಬಾಯ್ಲ್ಡ್ ಮಾಡಿ ಇದನ್ನು ಮೆಲ್ಟ್ ಮಾಡಬೇಕು. ಸೊ ನಾನು ಗ್ಯಾಸ್ ಮೇಲೆ ಒಂದು ಸ್ವಲ್ಪ ನೀರು ಇಡ್ತಾ ಇದ್ದೀನಿ. ಈ ಥರ ಸ್ಟೀಲ್ ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮೇಲ್ಗಡೆ ಏನು ಚಾಕ್ಲೇಟ್ ಹಾಕಿರ್ತೀವಲ್ವ ಆ ಒಂದು ಪಾತ್ರೆನ ಇಡಬೇಕು. ಸೊ ಇಟ್ಟರೆ ನಿಮಗೆ ಕೆಳಗಡೆ ಪಾತ್ರೆಗೆ ಆ ಕೆಳಗಡೆ ಇರೋ ಪಾತ್ರೆಯಲ್ಲಿರೋ ನೀರು ಆ ಮೇಲ್ಗಡೆ ಚಾಕ್ಲೇಟ್ ಇಡೋ ಬೌಲ್ಗೆ ಹತ್ತಬಾರ್ದು. ಸೊ ಜಸ್ಟ್ ಉಗ ಬಡಿಬೇಕು, ಅಷ್ಟು ನೀರಿಟ್ಟರೆ ಸಾಕಾಗುತ್ತೆ. ಸೊ ಇಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಬಿಡಬೇಕು. ಬಿಟ್ಟಾಗ ತಾನಾಗಿ ಅದು ಮೆಲ್ಟ್ ಆಗ್ತಾ ಬರುತ್ತೆ. ಏನೂ ಹಾಕಕ್ಕೆ ಹೋಗಬೇಡಿ, ಜಸ್ಟ್ ಆ ಒಂದು ಚಾಕ್ಲೇಟ್ನ ಇಟ್ಟು ಈ ಥರ ಕೈಯಾಡಿಸ್ತಾ ಇರಿ, ಆ ಒಂದು ಹಬೆಗೇ ಅದು ಮೆಲ್ಟ್ ಆಗ್ತಾ ಬರುತ್ತೆ. ಇಷ್ಟಾದರೆ ಸಾಕಾಗುತ್ತೆ. ಜಾಸ್ತಿ ಜೋರು ಉರಿ ಇಡಕ್ಕೆ ಹೋಗಬೇಡಿ, ಅದು ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಒಂದು ಟೆಂಪ್ರೇಚರಲ್ಲಿ ನೀವು ಇದನ್ನು ಮಾಡಬೇಕಾಗುತ್ತೆ. ನೋಡಿ ಇವಾಗ ನಾನು ಫ್ರಿಜ್ಜಲ್ಲಿ ಏನು ಇಟ್ಟಿದ್ದೆ ಅಲ್ವಾ 20 ಮಿನಿಟ್ಸ್ ಆದಮೇಲೆ ತೆಗಿತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ಕೈಯಲ್ಲಿ ಗಟ್ಟಿ ಥರ ಬರ್ತಾಯಿದೆ. ಯಾವುದೇ ಥರ ಹಿಡಿದ್ರೂ ಕೂಡ ಶೇಪ್ ಕೆಡ್ತಾ ಇಲ್ಲ.
ಅದು ಗಟ್ಟಿಯಾಗಿದೆ. ಇವಾಗ ಏನು ಮೆಲ್ಟ್ ಮಾಡಿರ್ತೀವಲ್ವ ಚಾಕ್ಲೇಟು, ಸೊ ಆ ಒಂದು ಚಾಕ್ಲೇಟ್ನ ಇವಾಗ ಏನು ನಾನು ತೆಗಿತಾ ಇದ್ದೀನಲ್ವ ಇದನ್ನೆಲ್ಲ ಕೂಡ ಅದರಲ್ಲಿ ಡಿಪ್ ಮಾಡಿ ಮಾಡಿ ಇಡಬೇಕು. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಜಸ್ಟ್ ಈ ಥರ ಒಂದು ಟ್ರೇಗೆ ತುಪ್ಪ ಹಾಕಿಬಿಟ್ಟು ಅದ್ರ ಮೇಲೆ ಕೂಡ ಮಾಡ್ಕೋಬೋದು. ನೋಡಿ ಇಷ್ಟು ಚಾಕ್ಲೇಟ್ ಮೆಲ್ಟ್ ಆಗಿದೆ. ಈ ಒಂದು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇವಾಗ ಏನು ನಾವು ಲಾಡು ಶೇಪ್ ಮಾಡಿದ್ವಲ್ವ ಅದನ್ನು ಹಾಕ್ತಾಯಿದ್ದೀನಿ. ಜಸ್ಟ್ ಇದರಲ್ಲಿ ಡಿಪ್ ಮಾಡಿ. ಸೊ ಡಿಪ್ ಮಾಡಿ ಎಕ್ಸ್ಟ್ರಾ ಏನು ಚಾಕ್ಲೇಟ್ ಇರುತ್ತೆ ಅದನ್ನೆಲ್ಲ ಕೂಡ ಬಸದು ತೆಗೆದು ಈ ಥರ ಒಂದು ಟ್ರೇನಲ್ಲಿ ಇಡ್ಬೋದು. ನಿಮಗೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ಇಡಿ, ಈಸಿಯಾಗಿ ಬರುತ್ತೆ. ನೋಡಿ ಜಸ್ಟ್ ಡಿಪ್ ಮಾಡಿ ಇಡಿ. ನಮಗೆ ಒಳಗಡೆ ಫಿಲ್ಲಿಂಗ್ ಮಾತ್ರ ಡ್ರೈ ಫ್ರೂಟ್ಸ್ ಫಿಲ್ ಇರುತ್ತೆ ಅಲ್ವಾ, ಫಿಲ್ ಮಾಡಿರ್ತೀವಲ್ಲ, ಹೆಲ್ದಿಯಾಗಿರುತ್ತೆ. ಜಸ್ಟ್ ಒಂದು ಕೋಟಿಂಗ್ ಮಾತ್ರ ಚಾಕ್ಲೇಟ್ ಇರುತ್ತೆ, ಅದು ಡಾರ್ಕ್ ಚಾಕ್ಲೇಟು. ಸೊ ಅದರಲ್ಲಿ ಶುಗರ್ ಕಂಟೆಂಟ್ ಇರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಹೆಲ್ದಿಯಾಗಿರುತ್ತೆ. ಸೊ ಯಾವುದೇ ಥರ ಚಾಕ್ಲೇಟ್ ಕೊಡ್ತಾ ಇದ್ದೀವಿ ಅನ್ನೋ ಭಯ ಇರೋದಿಲ್ಲ. ಸೊ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಈ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅನ್ನೋರು ಕೂಡ ಇದನ್ನ ತಿಂತಾರೆ ಇಷ್ಟಪಟ್ಟು, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನು ಆಗಲೇ ಏನು ಪಿಸ್ತಾ ಒಂದು ಸ್ವಲ್ಪ ಪೇಸ್ಟ್ ಮಾಡಿ ಪುಡಿ ಮಾಡಿಟ್ಟಿದ್ದೆ ಅಲ್ವಾ, ಅದನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಇದು ನಾನು ಎಲ್ಲನೂ ಹಾಕಿ ಇಡೋಷ್ಟರಲ್ಲಿ ಸ್ವಲ್ಪ ಡ್ರೈ ಆಗಿಬಿಟ್ಟಿತ್ತು. ಹಸಿ ಇರೋವಾಗಲೇ ಹಾಕಿ, ಅಂದರೆ ಏನು ಚಾಕ್ಲೇಟ್ ಎಲ್ಲ ಹಸಿ ಇರುತ್ತಲ್ವ, ಸೊ ಆವಾಗಲೇ ಹಾಕಿದರೆ ನಿಮಗೆ ಈ ಒಂದು ಪಿಸ್ತಾ ಅಂಟ್ಕೊಳ್ಳುತ್ತೆ. ಹಂಗಾಗಿ ಆವಾಗಲೇ ಬೇಗ ಬೇಗ ಹಾಕಿಬಿಡಿ. ಇದು ತಿನ್ನೋಕ್ಕೂ ಕೂಡ ಹೆಲ್ದಿ ಇರುತ್ತೆ. ಆ್ಯಂಡ್ ಗಾರ್ನಿಷಿಂಗ್ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಿಟ್ಟು ಮಾಡಿದ್ದು. ಕುನಾಫಾ ಚಾಕ್ಲೇಟ್ ಕೂಡ ಪಿಸ್ತಾಯಿಂದನೇ ಮಾಡ್ತಾರಲ್ವ, ಸೊ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಒಂದು ಚಾಕ್ಲೇಟ್ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ 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 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ. ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದಾರೆ, ನನಗಂತೂ ಖುಷಿ ಆಗ್ತಾಯಿದೆ. ಆದರೆ ಲೈಕ್ ಮಾಡ್ತಾಯಿಲ್ಲ. ಪ್ಲೀಸ್ ಲೈಕ್ ಮಾಡಿ, ನನಗೆ ಇದೇ ಥರ ವೀಡಿಯೋಸ್ ಮಾಡೋಕ್ಕೆ ಒಂದು ಮೋಟಿವೇಟ್ ಸಿಕ್ಕಾಗುತ್ತೆ. ಸೊ ಈ ಒಂದು ಚಾಕ್ಲೇಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಮಕ್ಕಳಿಗೆ ಕೂಡ ಇದನ್ನು ಮಾಡಿಕೊಡಿ. ಆ್ಯಂಡ್ ಟಿಫನ್ ಬಾಕ್ಸ್ಗೆ ನಿಮ್ಮ ಮಕ್ಕಳು ಬರ್ತಡೇ ಏನಾದರೂ ಇತ್ತು ಅಂದರೆ, ಫಂಕ್ಷನ್ ಏನಾದರೂ ಇತ್ತು ಅಂದರೆ ನೀವು ಆರಾಮ್ಸೆ ಇದನ್ನು ಮನೆಯಲ್ಲೇ ಮಾಡಿ ರಿಟರ್ನ್ ಗಿಫ್ಟಾಗಿ ಕೂಡ ಕೊಡ್ಬೋದು. ಸೊ ಅದ್ರ ಬಗ್ಗೆ ಡೀಟೇಲಾಗಿ ನನ್ನ ಒಂದು ಇನ್ನೊಂದು ಚಾನಲ್ನಲ್ಲಿ ಡೀಟೇಲ್ ಯಾವ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಅಂತ ಕೂಡ ಹಾಕಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಎಷ್ಟು ಡೆಲಿಷಿಯಸ್ ಆಗಿದೆ, ಚಾಕ್ಲೇಟ್ಸ್ ಮಾತ್ರ ಸಖತ್ತಾಗಿದೆ. ನೋಡ್ಬೋದು ನೀವು, ಜಸ್ಟ್ ಒಂದು ಕೋಟಿಂಗ್ ಇದೆ, ಒಳಗಡೆ ಮಾತ್ರ ಫುಲ್ ಹೆಲ್ದಿ ಡ್ರೈ ಫ್ರೂಟ್ಸ್ ಇದೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಹೊರಗಡೆ ಏನಾದರೂ ಇದೇ ಒಂದು ಚಾಕ್ಲೇಟ್ ಲಾಡನ್ನು ತೊಗೊಳಕ್ಕೋದ್ರೆ ಎಷ್ಟು ಕಾಸ್ಟ್ಲಿ ಇರುತ್ತಲ್ವ. ಸೊ ಮನೆಯಲ್ಲಿ ನೀವು ಆ ಒಂದು ಚಾಕ್ಲೇಟ್ ಡಾರ್ಕ್ ಕಂಪನಿ ಚಾಕ್ಲೇಟ್ ಇದ್ದರೆ ನೀವು ಈಸಿಯಾಗಿ ವೆರೈಟಿ ಚಾಕ್ಲೇಟ್ನ ಮಾಡ್ಬೋದು. ಸೊ ಅದರದ್ದು ಕೂಡ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಗೋಸ್ಕರ ನಿಮಗೇನಾದರೂ ಬೇರೆ ಥರ ವೀಡಿಯೋ ಯಾವುದಾದ್ರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ, ಓಕೆನಾ?